ಬಿಹಾರದ ಚುನಾವಣಾ ಫಲಿತಾಂಶ ಬಂದಾಗಿದೆ. ಈಗ ಮತ್ತೆ ಸಂಪೂರ್ಣ ರಾಜಕೀಯ ಗಮನ ಕರ್ನಾಟಕದ ಮೇಲೂ ಕೂಡ ಕೇಂದ್ರೀಕೃತವಾಗ್ತಾ ಇದೆ. ದೆಹಲಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಾಗಿ ಎಲ್ಲ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಇದು ರಾಜ್ಯದ ಮಟ್ಟಿಗೆ ಕಾಂಗ್ರೆಸ್ನ ರಾಜಕಾರಣದ ಮಟ್ಟಿಗೆ ಬಹುದೊಡ್ಡ ಬೆಳವಣಿಗೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಮೊದಲಿನಿಂದಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದರು, ಪುನರ್ರಚನೆ ಬಗ್ಗೆ ಕೂಡ ಮಾತನಾಡಿದರು. ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿ ಸಂಪುಟ ಪುನರ್ರಚನೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತನಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಪುನರ್ರಚನೆ ಆಗತ್ತಾ? ಈಗಾಗಲೇ ಆಕಾಂಕ್ಷಿಗಳು ಲಾಭಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ. ಏನಾಗ್ತಾ ಇದೆ ನೋಡೋಣ ಬನ್ನಿ ರಿಪೋರ್ಟ್ನಲ್ಲಿ. NDA ಮೈತ್ರಿಕೂಟ ಭರ್ಜರಿ ಸಾಧನೆ ಮಾಡಿ 200ಕ್ಕೂ ಅಧಿಕ ಒಂದು ಸ್ಥಾನಗಳನ್ನು ಪಡೆದಿದೆ. ಮಹಾಗಠಬಂಧನ್ ಕೇವಲ 35 ಸ್ಥಾನಕ್ಕೆ ಏನು ಕುಸಿತ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಇಷ್ಟೊಂದು ಕಳಪೆ ಸಾಧನೆಗೆ ಏನು ಕಾರಣ ಮತ್ತೆ ಯಾವೆಲ್ಲ ಒಂದು ನಾವು ಎಲ್ಲಿ ಎಡವಿದೀವಿ ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. Results have come. What has happened has happened. Our leaders and we all have already given our comments on it. ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಫಲಿತಾಂಶದ ಆಘಾತದಲ್ಲಿದೆ. ಹೀನಾಯ ಸೋಲಿನ ಪರಾಮರ್ಶೆ ನಡೆಸುತ್ತಿದೆ. ಯಾಕೆ ಸೋಲಾಯಿತು, ಎಲ್ಲಿ ಎಡವಿದ್ವಿ, ತಪ್ಪಿದ್ದೆಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದೆ. ಈ ನಡುವೆ ರಾಜ್ಯ ರಾಜಕಾರಣದ ಬೆಳವಣಿಗೆ ಬಗ್ಗೆನೂ ಪ್ರತಿಕ್ರಿಯಿಸಿದೆ. ಸೋಲಿನ ನೋವಿನ ಮಧ್ಯೆ ಸಂಪುಟ ಸರ್ಜರಿ ಅಂತ ವಿಚಾರಕ್ಕೆ ಪ್ರಾಥಮಿಕ ಒಪ್ಪಿಗೆ ಸಿಕ್ಕಂತೆ ಕಾಣ್ತಿದೆ. ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನಾರಚನೆ ಪ್ರಸ್ತಾಪ. ಖರ್ಗೆ ಜೊತೆ ಮಾತನಾಡುವಂತೆ ಸಿದ್ದರಾಮಯ್ಯಗೆ ಸೂಚನೆ. ವಿಷಯ ಏನು ಅಂದ್ರೆ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳೋ ಬಗ್ಗೆ ಮಾತನಾಡಿದ್ರು. ರಾಹುಲ್ ಗಾಂಧಿ ಜೊತೆಗೆ ಸಂಪುಟ ಪುನಾರಚನೆ ಬಗ್ಗೆ ಮಾತಾಡ್ತೀನಿ ಅಂದಿದ್ರು. ಹೀಗಾಗಿ ಈ ವಿಚಾರ ಗುಟ್ಟಾಗಿ ನೋಡಿದಿರಲಿಲ್ಲ. ಆದ್ರೆ ಬಿಹಾರ ಚುನಾವಣಾ ಫಲಿತಾಂಶ ಹೊಸ ಚರ್ಚೆಗೆ ನಾಂದಿ ಹಾಡಿತು. ದೆಹಲಿ ಕೈ ಅಂಗಳ ನೋವಿನಲ್ಲಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ತಡವಾಗಿ ತೀರ್ಮಾನ ಕೈಗೊಳ್ತಾರೆ ಎನ್ನಲಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ತಾವಂದ್ಕೊಂಡಂತೆ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದ ಸಿಎಂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಭೇಟಿ ವೇಳೆ ಅನೇಕ ವಿಚಾರಗಳ ಬಗ್ಗೆನೂ ಸುದೀರ್ಘ ಚರ್ಚೆ ನಡೆಯಿತು. ರಾಹುಲ್ ಗಾಂಧಿ ಮುಂದೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಇಂದು ಅಥವಾ ನಾಳೆಯೇ ಮಾಡಿಬಿಡಿ ಅನ್ನೋ ಸ್ಪಷ್ಟ ಸೂಚನೆಯನ್ನಂತೂ ಕೊಟ್ಟಿಲ್ಲ. ಬದಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚಿಸಿ ಅಂದಿದ್ದಾರೆ. ಅಲ್ಲಿಗೆ ಪೂರ್ತಿಯಾಗಿ ಸಂಪುಟ ಪುನಾರಚನೆ ಆಗಬೇಕಾ ಅಥವಾ ಖಾಲಿ ಇರೋ ಸ್ಥಾನಗಳನ್ನ ಭರ್ತಿ ಮಾಡಬೇಕಾ, ಪುನಾರಚನೆಯಾದ್ರೆ ಯಾರಿಗೆ ಸ್ಥಾನ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋ ಕುರಿತು ಸ್ಪಷ್ಟತೆ ಸಿಕ್ಕಿಲ್ಲ. ಅಲ್ಲಿಗೆ ಈ ಚರ್ಚೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳಕ್ಕೆ ಬಿದ್ದಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ಸಾಗಿ ಮತ್ತೆ ಸೋಮವಾರ ದೆಹಲಿಗೆ ತೆರಳಲಿದ್ದಾರೆ. ಅಂದು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಜೊತೆಗೆ ಸಂಪುಟ ಪುನರ್ರಚನೆಯ ಪ್ರಸ್ತಾಪ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ಪ್ರಾಥಮಿಕ ಒಪ್ಪಿಗೆ ಸಿಕ್ಕಿರೋ ಹಾಗೆ ಖರ್ಗೆ ಬಳಿನೂ ಸಿಗುತ್ತಾ ಗೊತ್ತಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡೀತಿದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಾಳೆಯೂ ರಾಷ್ಟ್ರ ರಾಜಧಾನಿಯಲ್ಲಿ ಉಳಿಯಲು ಡಿಕೆ ನಿರ್ಧರಿಸಿದ್ದಾರೆ. ಇದನ್ನು ನೋಡಿದ್ರೆ ಡಿಕೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿಯಾಗೋ ಸಾಧ್ಯತೆ ದಟ್ಟವಾಗಿದೆ. ಕೈ ವರಿಷ್ಠರ ಮುಂದೆ ಡಿಕೆ ತಮ್ಮ ನಿಲುವನ್ನ ಮಂಡಿಸಲಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಡಿಕೆಗಿರೋ ಅಭಿಪ್ರಾಯ ಹೇಳಲಿದ್ದಾರೆ. ಈ ಮೂಲಕ ಡಿಕೆ ಕೂಡ ತಮ್ಮದೇ ದಾಳ ಉರುಳಿಸಲಿದ್ದಾರೆ. ಆದ್ರೆ ಸಂಪುಟ ಪುನರ್ರಚನೆ ವಿಚಾರ ಕಿವಿಗೆ ಬಿದ್ದಿದ್ದೇ ತಡ. ಶಾಸಕರು ಸಚಿವ ಸ್ಥಾನದ ಆಸೆ ಇಟ್ಕೊಂಡು ಕಾದು ಕೂತಿದ್ದಾರೆ. ಹಾಗಿದ್ರೆ ಯಾರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ ತೋರಿಸ್ತೀವಿ ನೋಡಿ. ಬೇಳೂರು ಗೋಪಾಲಕೃಷ್ಣ, ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ಆರ್ವಿ ದೇಶಪಾಂಡೆ, ನಾಗೇಂದ್ರ, ಎಂ ಕೃಷ್ಣಪ್ಪ, ಎನ್ಎ ಹ್ಯಾರಿಸ್, ಮಾಗಡಿ ಶಾಸಕ ಬಾಲಕೃಷ್ಣ, ಬಿಕೆ ಸಂಗಮೇಶ್, ಲಕ್ಷ್ಮಣ ಸವದಿ, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡ, ಪ್ರಸಾದ್ ಅಬ್ಬಯ್ಯ, ಚಳಕೆರೆ ರಘುಮೂರ್ತಿ, ರೂಪಕಲಾ ಶಶಿಧರ್, ನಾರಾಯಣಸ್ವಾಮಿ, ಮಾಲೂರು ನಂಜೇಗೌಡ, ಮಹಾಂತೇಶ್ ಕೌಜಲಗಿ, ನಾಡಗೌಡ, ಯಶವಂತರಾಯಗೌಡ ಪಾಟೀಲ್, ಎಎಸ್ ಪೊನ್ನಣ್ಣ, ತನ್ವೀರ್ ಸೇಠ್, ನರೇಂದ್ರ ಸ್ವಾಮಿ, ಶರತ್ ಬಚ್ಚೇಗೌಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಅವ್ರು ಕೇಳ್ತಾರೆ, ಅವ್ರು ಮಾಡ್ಕೋತಾರೆ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸಂಪುಟ ಪುನಾರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೋ 2 ಸ್ಥಾನ ಹೇಳಿದ್ವಿ, ಕೊಡಬೇಕಂತ ಹೇಳಿದ್ವಿ. ಈಗೂ ಕೂಡ ಒತ್ತಾಯ ಮಾಡ್ತೀವಿ, 2 ಕೊಡಲೇಬೇಕು. ಯಾಕಂದರೆ ನಮ್ಮ
ಸಮುದಾಯದ ಅದು ಪಾಲಿತ್ತು. ಈಗ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ. ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಆದರೆ ಖಂಡಿತವಾಗಿ ಕೂಡ ಅದು ನಾವು ಆಗಲೇ ಹೈಕಮಾಂಡ್ದು ಏನು ನಿರ್ಧಾರ ಇರ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ನಾಯಕರ ಲೆಕ್ಕಾಚಾರಗಳೇನೋ ಹೀಗಿವೆ. ಆದ್ರೆ ಸಂಪುಟ ಪುನಾರಚನೆಗೆ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಬರೀ ಖರ್ಗೆ ಅವರತ್ತ ಬೊಟ್ಟು ಮಾಡಿದ್ದಾರೆ. ಪುನಾರಚನೆಯಾದ್ರೆ ಯಾವಾಗ ಆಗುತ್ತೆ, ಯಾವ ಪ್ರಮಾಣದಲ್ಲಿರುತ್ತೆ ಅನ್ನೋ ಸ್ಪಷ್ಟತೆಗೆ ಇನ್ನೂ ಕಾಯಲೇಬೇಕಿದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.